ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕತ್ತ. ಏನು ಬೆಂಕಿ ಇರ್ಬೇಕಾದ್ರೆ ಗಾಳಿ ಇರ್ಬೇಕು. ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರೆ ಎದುರಾಳಿ ಇರ್ಬೇಕು. ಇವತ್ತ ಪಾಮಲದಿಂದ ಗ್ರಾಮದಾಗ ಕುಸ್ತಿ ಆದ್ರೆ ಜ್ಞಾನದ ಕುಸ್ತಿ ಆಗ್ಬೇಕಂತ ಕುಡಿಸ್ಯಾರ ಎರಡು ಮೇಳ. ಅವ್ರು ಹೇಳಿದ್ರು ಮಾತ ನಮ್ಮ ಹಡದಕ್ಕಿ ನಮ್ಮ ತಾಯಿ, ನಾವು ತಿರುಗಾಡದ ಭೂಮಿ ತಾಯಿ ಹೆಣ್ಣ. ಏನೇ ಮಾತಾಡ್ಬೇಕಾದ್ರು ಕೂಡ ಮನಿ ಕಟ್ಟಬೇಕಂದ್ರ ಮೊದಲು ಪಾಯ ಗಚ್ಚ ಹೊಡಿಬೇಕ. ಏನ್ ಮಾಡ್ಬೇಕು? ಪಾಯ ಗಚ್ಚ ಹೊಡೆದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ನಿಂದಿರ್ತದ. ಪತ್ರಾಸ ನಿಂದ್ರಂಗಿಲ್ಲ, ಹಾರಿ ಹೋಗ್ತದ ಗಾಳಿಗೆ. ಇರ್ಲಿ ತಮ್ಮ, ಅವ್ರು ಮಾತಾಡೋ ಮತ್ತ ಮುಂದೆ ಹೇಳುದ ಕೇಳು. ಜಗತ್ತಿನ್ಯಾಗ ನಮ್ಮ ಅಪ್ಪನೇ ಹೆಂಗ ಶ್ರೇಷ್ಠ ಅದಾನ ಹೇಳುದ ಮಾತ. ಅಂಧಕಾರ ಧಂಧಕಾರ ನೀರು ನಿರಂಕಾರದೊಳಗ ಅಲ್ಲಿ ಏನೇನೋ ಇದ್ದಿದ್ದಿಲ್ಲ, ಅಲ್ಲಿ ಓಂ ಎಂಬ ಅಕ್ಷರ ಹುಟ್ಟುಕೊತ್ತು. ಅಲ್ಲಿದಿಂದ ಸ್ವಯಂ ಪರಮಾತ್ಮ ಹುಟ್ಟುಕೊಂಡಾನ. ಹೌದು, ಮೊದಲ ಹುಟ್ಟಿದವ ಯಾರು? ನಮ್ಮಪ್ಪ ಪರಮಾತ್ಮ ಹುಟ್ಟ್ಯಾನ. ಪರಮಾತ್ಮ ಹುಟ್ಟಿಂದ ನಿಮ್ಮ ಹುಟ್ಟ್ಯಾಳ. ಪ್ರಥಮದೊಳಗ ಹುಟ್ಟಿದವ್ರು ಯಾರು? ನಮ್ಮಪ್ಪ ಪರಮಾತ್ಮ. 84 ಲಕ್ಷ ಜೀವರಾಶಿಗಳಿಗೆ ಸರಿಯಾದ ಟೈಮಕ್ಕ ಅನ್ನ ನೀರು ಹಾಕುವಂತದ್ದು ಯಾರ ಕೆಲಸದ? ನಮ್ಮಪ್ಪನ ಕೆಲಸದ. ಕಲ್ಲಾಗಿರುವಂತ ಕಪ್ಪಿಗೆ ಕೂಡ ಅನ್ನ ಹಾಕ್ತಾನೆ ಯಾರು? ನಮ್ಮಪ್ಪ ಪರಮಾತ್ಮ. ನಮ್ಮಪ್ಪನ ಆಜ್ಞೆ ಇಲ್ಲಾರೆ ಭೂಮಿಯ ತಲೆ ಮ್ಯಾಗ ಒಂದು ಹುಲ್ಲು ಕಟ್ಟಿಸದ ಅಲ್ಲಾಡಂಗಿಲ್ಲ. ಇದು ಮೊದಲು ಸರ್ಜೋಡಿ ಕಲಾವಂತರಿಗೆ ನೆನಪಿರಬೇಕು. ನಿಮ್ಮವ್ವ ಈಗೀಗ ಬಂದಾಕೀಕಿ ಹಂಗಲ್ಲ. ಅವ್ರು ಹೇಳಿದ್ರು ಮಾತು ಎಲ್ಲರೂ ದೈವರು ಕೇಳಿರಿ. ಮಾತಾಡ್ಕೊತ ಏನ್ ಹೇಳಿದ್ರು ಗೊತ್ತೈತಿ ನಮ್ಮ ತಮ್ಮ ಅವರು. ನಾನು ಅಂತ ಗಂಡಸರಿಗೆ ಸೀರಿ ಉಡಿಸ್ಯಾಳ ನಮ್ಮವ್ವ ಅಂತಲಕ್ಕಿ. ಯಾರು? ಸರಜೋಡಿ ಕಲಾವಂತರು ಹೇಳಿದ್ರು ಮಾತ. ಏನ್ ಹೇಳಿದ್ರು? ನಮ್ಮವ್ವ ಸೀರಿ ಉಡಿಸ್ಯಾಳ ಅಂತ ಹೇಳ್ತಾರ ಅವ್ರ ಮಾತ. ಅವ್ರಿಗೊಂದು ಮಾತು ಹೇಳ್ತೀನ. ನಿಮ್ಮ ಅವ್ವ ಸೀರೆ ಉಡಿಸ್ಯಾಳ ಅನ್ನೋದು ನಿಮ್ಮ ತಲೆ ಆಗಿತ್ತಂದ್ರ ಅದನ್ನ ತೆಗೆದು ಬಿಡ್ರಿ ನೀವು. ಹೌದಿಲ್ಲ? ಅದು ವಿಷಯನೇ ಬೇರೆ ಅದ, ಅದ್ರ ಮರ್ಮೆ ಬೇರೆ ಅದ. ಅದು ಇವ್ರಿಗೆ ಗೊತ್ತಿಲ್ಲ. ಒಟ್ ನಮ್ಮವ್ ಸೀರೆ ಉಡಿಸ್ಯಾಳ, ನಮ್ಮವ್ ಸೀರೆ ಉಡಿಸ್ಯಾಳ. ಸೋಮ ಹೇಳುದಲ್ಲ, ಮೊದಲು ಬಡ್ಡಿ ಹಿಡ್ಕೋರಿ. ತುದಿ ಸಿಗದಾಡಿದ್ರೆ ನಿಮಗ್ ದಾಂಡಿ ಸಿಗುದಿಲ್ಲ. ಹೆಂಗ ಕೇಳು ತಮ್ಮ. ಇವ್ರು ಹೇಳಿದ್ರು ಎಲ್ಲಮ್ಮ ನಮ್ಮ ಅವು ಸೀರೆ ಉಡಿಸ್ಯಾಳ ಅಂತ ಸರಜೋಡಿ ಕಲಾವಂತರು ಹೇಳಿದ್ರು. ನಿಮ್ಮ ಅವು ಸೀರೆ ಉಡಿಸಿಲ್ಲ, ಸೀರೆ ಉಡಿಸಿದ್ದೇ ಬೇರೆ ಅದಾರ, ಅದ ಕಾರಣನೇ ಬೇರೆ ಅದ. ಹೆಂಗ ಹೇಳ್ತೀನಿ ಕೇಳು. ಎಲ್ಲಮ್ಮ ದೇವಿ ಮತ್ತು ಯಾರು? ಎಲ್ಲಮ್ಮ ದೇವಿ ಗಂಡ ಆ ವಾಸ ಕುಟೀರದೊಳಗ ವಾಸ ಮಾಡುವಂತ ಸಂದರ್ಭದೊಳಗ ಜಮದಗ್ನಿ ಮದುವೆಯಲ್ಲಿ ಏನಿತ್ತು? ಕಾಮಧೇನು ಕಲ್ಪವೃಕ್ಷ ಇತ್ತು. ಹೌದಿಲ್ಲ? ಕಾಮಧೇನು ಕಲ್ಪವೃಕ್ಷ ಇತ್ತು. ಅವಾಗ ಯಾರು ಬಂದ್ರು? ಕಾರ್ತಿವೀರ್ಯನ ರಾಜ್ಯ ಎಲ್ಲಿ ಬಂದ? ಸಂಚಾರ ಮಾಡುತ್ತಾ ಅಡವಿ ಆರಣದೊಳಗ ತನ್ನ ದಂಡ ದರಬಾರ ಕರ್ಕೊಂಡು ಬಂದು ಒಂದು ದಿನ ಯಲ್ಲಮ್ಮ ದೇವಿಯ ಮಂದಿರದೊಳಗ ಕುಟೀರದೊಳಗ ವಾಸ ಇಳ್ಕೊಂಡ್ರತ್ತಮ್ಮ. ಯಾರು ಏನು ಬೇಡ್ತಾರಲ್ಲ ಅವರಿಗೆ ಎಲ್ಲಾ ತಂದು ಕೊಡ್ತಿದ್ದ ಯಾರು? ಜಮದಗ್ನಿ ಋಷಿ. ಎದರದಿಂದ? ಕಾಮಧೇನು ಕಲ್ಪವೃಕ್ಷದಿಂದ. ಅವಾಗ ಕಾರ್ತಿವೀರ್ಯ ಅಂತಾನ, ನೀರ್ ನೋಡಿದ್ರೆ ಇಂತ ಅಡಿಗೆ ಆರಣದೊಳಗ ಗುಡಿಸಲ ಹಾಕೊಂಡ್ ಅದಿಕ್ಕರೆ ಯಾರು ಏನು ಬೇಡಿದ್ರು ಕೊಡ್ತಿರ, ನಿನ್ನಲ್ಲಿ ಅಂತ ಶಕ್ತಿ ಏನದ ಅಂದವ. ಅವಾಗ ಕಾರ್ತಿವೀರ್ಯನಂದ, ನನ್ನ ಹತ್ರ ಕಾಮಧೇನು ಕಲ್ಪವೃಕ್ಷ ಐತೆ ಅಂದವ. ಅವಾಗ ಕಾರ್ತಿವೀರ್ಯ ಹೇಳ್ತಾನ, ರಾಜ ಈ ಕಾಮಧೇನು ಕಲ್ಪವೃಕ್ಷ ನನಗೂ ಕೊಡು, ನಾ ಹೋಯ್ತೀನಿ ಅಂದಾಗ ಜಮದಗ್ನಿ ಋಷಿ ಅವನ ಮಾತಿಗೆ ಒಪ್ಪಲಿಲ್ಲ. ಅವಾಗ ಕಾರ್ತಿವೀರ್ಯನ ಏನ್ ಮಾಡಿದ? ಜಮದಗ್ನಿ ಋಷಿನ ಕೊಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ತನ್ನ ರಾಜ್ಯಕ್ಕೆ ಹೋದ. ಹೌದಿಲ್ಲ?
ಅವಾಗ ಎಲ್ಲ ಮದುವೆಯಾಗಿ ದುಃಖ ಮಾಡ್ತಾ ಅಳ್ಕೊತ ಕುಂತಿದ್ರು. ಅವಾಗ ಏನಾಯ್ತು? ಪರಶುರಾಮಗ ಕರ್ದು ಮಾತು ಹೇಳ್ತಾಳ, ಏನಾಯ್ತ್ರಿಪ್ಪ? ಮಗನೇ ಮಗನೇ ನಿಮ್ಮ ತಂದೆನ ಕೊಂದು ಒಂದು ಕಾಮಧೇನು ಕಲ್ಪವೃಕ್ಷ ತಗೊಂಡು ಹೋಗ್ಯಾನ. ಯಾರು? ಯಾರಿಪ್ಪ? ಕಾರ್ತಿವೀರಾಜನ ರಾಜ್ಯ ತಗೊಂಡು ಹೋಗ್ಯಾನ. ಹೋಗ್ಯಾನ. ಆ ಕಾಮಧೇನು ಕಲ್ಪವೃಕ್ಷ ತಗೊಂಡ ಬಾ ಅಂತೇಳಿ ಯಾರ ಆಜ್ಞೆ ಮಾಡಿದ್ರು? ತಾಯಿ ಮಗನಿಗೆ ಹೇಳಿದಳು. ಹೇಳದರಿಪ್ಪ. ಹೋಗುವಂತ ಸಂದರ್ಭದೊಳಗ ಒಂದು ಮಾತು ಹೇಳಿದಳಕ್ಕೆ ತಾಯಿ, ಏನತ್ರಿ? ಆ ನಿಮ್ಮ ಅಪ್ಪನ ಕೊಂದವ್ರು ಯಾರು? ಯಾರಿ? ಗಣ ಮಕ್ಕಳು ಬಂದಾರ. ಬಂದಾರ. ಹೌದಿಲ್ಲ? ಹೌದ. ಅಲ್ಲಿ ಹೆಣ್ಮಕ್ಳು ಯಾರು ಬಂದಿಲ್ಲ. ಹಾ. ಹೆಣ್ಮಕ್ಳಿಗೆ ಏನು ಮಾಡಬೇಡ, ಗಂಡು ಮಕ್ಕಳು ಬಂದ್ರೆ ಯಾರನ್ನೂ ಬಿಡಬೇಡ ಅಂತ ತಾಯಿ ಮಾತು ಮಗನಿಗೆ ಹೇಳಿದಳು. ಹೇಳದ್ರಿಪ್ಪ. ಮಗ ಪರಶುರಾಮ ಕೊಡ್ಲಿ ತಗೊಂಡು ಹೊಂಟ. ಅಂಟಾಗ ಕಾರ್ತಿವೀರಾಜನ ಸೈನ್ಯ ಬಹಳ ದೊಡ್ಡದಿತ್ತು. ಯಾರು ಎದುರಿಗೆ ಬರ್ತಾರ ಎಲ್ಲರೂ ರುಂಡ ಚಂಡಾಡ್ಕೊತ ಹೊಂಟಿದ್ದ. ಆವಾಗ ಹೆಣ್ಮಕ್ಳು ಬಂದ್ರ ಅವ್ರಿಗೆ ಏನು ಮಾಡ್ಲಿ ಸುಮ್ಮ ಬಿಡ್ತಿದ್ದ. ಯಾರು? ಯಾರಿಪ್ಪ? ಮಗ ಪರಶುರಾಮ. ಹೌದ ಹೌದ್ರಿಪ್ಪ. ಆ ವಿಷಯ ತಿಳ್ಕೊಂಡು ಪರಶುರಾಮಗ ಅಂಜಿ ಏನ್ ಮಾಡಿದ್ರು ಇವ್ರು ಗಣಮಕ್ಳು? ಏನ್ ಮಾಡಿದ್ರಿ? ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮುಸ್ಸಕ್ ಹಾಕೊಂಡು ನಡೆದ್ರು ಎಲ್ಲಿಗೆ? ಯಾರಿಗ್ರಿ ಈ ಕಡೆ? ಪರಶುರಾಮಗ ಅಂಜಿ ಹೊಂಟಿದ್ರು. ಅಂಟಿದ್ರಲ್ರಿಪ್ಪ. ಕಾರ್ತಿವೀರಾಜನ ಸಂಹಾರ ಮಾಡಿ ಯಾರು? ಪರಶುರಾಮ ಏನ್ ಮಾಡದ? ಏನ್ ಮಾಡಿದ್ರಿಪ್ಪ? ಕಾಮಧೇನ ಕಲ್ಪವೃಕ್ಷ ತಗೊಂಡು ಬರುವಂತ ಸಂದರ್ಭದಾಗ ಹೇಳ್ತಾನ ಮಾತ, ಏನಂತ ಹೇಳ್ತಾರಿಪ್ಪ? ಯಾವಾಗ ನೀವು ಜೀವಕ್ಕ ಅಂಜಿ ಅಂಜರಿ ಹೊಂಟಿರ ಮೇಲೆ. ಸೀರೆ ಉಟ್ಕೊಂಡು ಹೆಣ್ಮಕ್ಳ ಗತ್ತೆ ಕುಣಿಯಾಕತ್ತೀರಂದ್ರ ಹಾ. ನೀವು ಇಲ್ಲಿ ಕುಣಿದು ಬ್ಯಾಡ, ಎಲ್ಲಿ ಕುಣಿದಿ ಬೇಡ. ಅಲ್ಲಿ ನನ್ನ ತಾಯಿ ಮನ ಕುಣಿದಿರತ್ತ. ಯಾರು ಹೇಳ್ಯಾರ? ನಮ್ಮ ಅಪ್ಪ ಪರಶುರಾಮ ಹೇಳ್ಯಾನ ಮಾತ. ನಿಮ್ಮವು ಸೀರೆ ಉಡಿಸಿಲ್ಲ. ಇದೊಂದು ತಲೆ ಅಂದ್ರೆ ಡಿಲೀಟ್ ಮಾಡ್ರಿ ನೀವು. ಇದು ಮೊದಲ್ ನೆನಪು ಹಿಡ್ರಿ ಮಾತ. ಸೀರೆ ಉಡಿಸಿದವ್ ನಮ್ಮ ಅಪ್ಪ ಪರಶುರಾಮ. ನಿಮ್ಗೆ ಇವನ್ ಹಾರೆ ಒಂದ್ ನೋಡ್ರಿ. ಪರಶುರಾಮಗ ಅಂಜಿ ಸೀರೆ ಉಟ್ಟಾರ. ನೀವು ಇಲ್ಲಿ ಕುಣಿಬೇಡ್ರಿ, ನಮ್ಮ ಅವನ ಮುಂದೆ ಕುಣಿ ನಡ್ರಿ ಅಂತ ಕರ್ಕೊಂಡು ಬಂದನ ಯಾರು? ಪರಶುರಾಮ. ಹೌದ್ ಹೌದ್ರಿ. ಹಂಗೇನ ಮಾತು ವಿಷಯ ತಪ್ಪ್ಯಾಕಪ್ಪ ಅಂದ್ರ ತಪ್ಪ ಮಾತಾಡ್ಬೇಡ. ತಪ್ಪು ಸಂದೇಶ ಜನರಿಗೆ ನಾವು ಕೊಡಬಾರದು. ತಿಳಿಬೇಕು. ಹೌದಿಲ್ಲ? ಹಾ. ಇರ್ಲಿ ತಮ್ಮ, ಏನ್ರಿ? ಏನ ವಿಷಯ ಮಾತಿನ ಮುಂದೆ ಹೊತ್ತು ಹೊಂಡತನ ಮಾತಾಡೋದ. ಹೌದ್ರಿ. ಸರಜೋಡಿ ಕಲಾವಂತರು ದೈವದ ಅಪ್ಪನೆಯನ್ನು ಪಡ್ಕೊಂಡು ಏನ್ ಕೇಳ್ಯಾರಿ? ನಮಗ ಪ್ರಶ್ನೆ ಮಾಡಿದ್ರ ತಮ್ಮ. ಅವರು ಏನ್ ಮಾಡ್ಯಾರಿ? ಏನ್ ಘರ್ಷಣೆ ಕೇಳ್ಯಾರಪ್ಪ ಅಂದ್ರ, ಏನ್ರಿಪ್ಪ? ಮಾಳಿಂಗ್ರ ಬೀಳ್ದೇವ್ ಪೂಜೆ ಮಾಡ್ಯಾನ, ಹೌದು. ಗಂಟೆ ದುಪ್ಪಾರ್ತಿ ಬೆಳಿಗ್ಯಾನ. ಹೌದು. ಅಮಾವಾಸ್ಯದ ಸೋಮಲಿಂಗನ ಪೂಜೆ ಮಾಡ್ಯಾನ, ಅಲ್ಲಿ ಅಲ್ಲಿನೂ ಗಂಟೆ ದುಪ್ಪಾರ್ತಿ ಬೆಳಿಗ್ಯಾರ. ಹೌದು. ಹಿಂಗ ಎಲ್ಲಾರು ಪೂಜೆ ಮಾಡ್ಕೊತೆ ಬಂದಾರ. ಖರೆ ಇಲ್ಲಿ ಇಲ್ಲಿ ಮಾತು ಏನ್ ಕೇಳ್ಯಾರಂದ್ರ, ಏನ್ ಕೇಳ್ಯಾರಿ? ಪ್ರಥಮದೊಳಗ ಹೌದು. ಯಾರು ಯಾರನ್ನ ಪೂಜೆ ಮಾಡಿದ್ರು, ಗಂಟೆ ದುಪ್ಪಾರ್ತಿ ಹಿಡಿದು ಯಾರು ಯಾರು ಯಾರನ್ನ ಪೂಜೆ ಮಾಡಿದ್ರು ಅಂತ ಕೇಳ್ತಾರ ಸರಜೋಡಿ ಕಲಾವಂತರು. ಕೇಳ್ಯಾರಿಪ್ಪ? ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಏನ್ರಿ? ಹೆಂಗಪ್ಪ ಅಂದ್ರ, ಯಾರಿಪ್ಪ? ಶೈವ ಪುರಾಣ ಪರಂಪರೆಯ ಪ್ರಕಾರ ಹೌದು. ಆ ನಂದಿ ದೇವರು ಶಿವನ ಅತಿ ಭಕ್ತ ಮತ್ತು ಶಿವನ ವಾಹನ. ಯಾರು? ನಂದಿ. ನಂದಿ. ಹೆಂಗ ಪೂಜೆ ಮಾಡ್ಯಾನಂದ್ರ, ಹ್ಯಾಂಗ್ರಿ? ಒಮ್ಮೆ ದೇವತೆಗಳು ಶಿವನ ಪೂಜೆ ಹೇಗೆ ಮಾಡಬೇಕೆಂದು ವಿಚಾರಿಸಿದಾಗ ಹಾ. ನಂದಿ ದೇವರು ಈ ರೀತಿಯಾಗಿ ಪೂಜೆ ಮಾಡಿದ್ರು. ಹೆಂಗ ಮಾಡಿದ್ರಂದ್ರ, ಹ್ಯಾಂಗ್ರಿಪ್ಪ? ಮೊದಲು ಗಂಟೆಯನ್ನು ಒಳಗಿಸಿದ್ರತ್ತ. ಗಂಟಿನ ಯಾಕೆ ಬಾರ್ಸ್ಯಾರ? ಯಾಕ್ರಿ? ಸರಜೋಡಿ ಕಲಾವಂತರು ಬರೇ ಗಂಟಿ ದುಪಾರ್ತಿ ಹಿಡಿದು ಪೂಜೆ ಯಾರು ಮಾಡಿರ್ತ ಕೇಳ್ಯಾರ. ಖರೆ ನಾವು ಗಂಟಿನ ಯಾಕೆ ಬಾರ್ಸ್ಯಾರತ್ತ ನಾನ್ ನಿಮಗ್ ಹೇಳ್ತೀನಿ, ಕೇಳ್ಕೋರಿ. ಯಾಕ್ರಿಪ್ಪ? ಗಂಟಿನ ಯಾಕೆ ಬಾರ್ಸ್ಯಾರಂದ್ರ, ಯಾಕ್ರಿ? ದೇವರ ಸನ್ನಿಧಿ ಒಳಗ ಹೌದ. ದೇವರ ಸನ್ನಿಧಿ ಒಳಗ ಹಾ. ಯಾವತ್ತು ಅಶುಭ ಶಬ್ದಗಳು ಮಾಡಬಾರ ತಿಳ್ಕೊಂಡು ಗಂಟಿ ವರ್ಷನ. ಯಾರು? ಯಾರಿಪ್ಪ? ನಂದಿ ವರ್ಷನ. ಹೌದು. ಮತ್ತ ಗಂಟಿ ವರ್ಷ ಮುಂದೆ ಏನ್ ಮಾಡ್ಯಾನ? ಏನ್ರಿ? ನಂತರ ಧೂಪ ದೀಪವನ್ನ ಹಚ್ಚಾನ. ಹೌದು. ಧೂಪ ದೀಪನ ಯಾಕೆ ಹಚ್ಚಾನಂದ್ರ, ಯಾಕ್ರಿ? ದೇವಸ್ಥಾನದೊಳಗ ದೇವರ ಮಂದಿರದೊಳಗ ವಾತಾವರಣ ಶುದ್ಧವಾಗಿರ ತಿಳ್ಕೊಂಡು ಧೂಪ ದೀಪಗಳನ್ನ ಹಚ್ಚಾನ. ಹಚ್ಚಾರಿಪ್ಪ? ಇನ್ನು ಧೂಪ ದೀಪ ಹಚ್ಚಿಂದ ತಮ್ಮ ಏನ್ರಿ? ಏನ್ ಮಾಡ್ಯಾರಂದ್ರ, ಏನ್ರಿಪ್ಪ? ಧೂಪ ದೀಪವನ್ನ ಹಚ್ಚಿ ಹೌದು. ಗಂಟಿ ಬಾರಿಸಿ ಧೂಪ ದೀಪ ಹಚ್ಚಿ ಹಾ. ಪೂಜೆ ಮಾಡ್ಯಾರ. ಯಾರು ಮಾಡ್ಯಾರ? ಯಾರಿಪ್ಪ? ಶಿವನ ಭಕ್ತ, ಶಿವನ ವಾಹನ ನಂದಿ ಶಿವನ ಪೂಜೆ ಮಾಡ್ಯಾನ. ಇದು ಸರಜೋಡಿ ಕಲಾವಂತರಿಗೆ ಇರ್ತಕ್ಕಂತ ಪ್ರಶ್ನೆಗೆ ಉತ್ತರ. ಹೌದು. ಹೌದಿಲ್ಲ? ಇದು ಬಿಟ್ಟು
ಆ ಇದು ಬಿಟ್ಟು ಬ್ಯಾರೆ ಇತ್ತಂದ್ರ ಸರಜೋಡಿ ಕಲಾವಂತರು ಹೇಳ್ತಾರ ಅವ್ರ ಮಾತ. ಇನ್ನೊಂದು ಮಾತು ಏನ್ ಕೇಳ್ಯಾರಂದ್ರ, ಏನ್ರಿಪ್ಪ? ನನ್ನಪ್ಪ ರೇವಣ ಶುದ್ಧ, ಹೌದು ರೇವಣ ಶುದ್ಧಗ ಹೌದು ಆ ಗುರುಮಂತ್ರ ಏನಪ್ಪಾ ಅಂದ್ರ ಏನ್ರಿ? ರೇವಣ ಶುದ್ಧಗ ಮಂತ್ರ ಬೋಧನೆಯನ್ನ ಮಾಡಿದವರು ಯಾರು ಯಾರು ಅಂತ ಸರಜೋಡಿ ಕಲಾವಂತರು ಕೇಳ್ತಾರ. ಕೇಳ್ಯಾರಿಪ್ಪ? ಆ ಸರಜೋಡಿ ಕಲಾವಂತರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಹೆಂಗದಂದ್ರ, ಹೆಂಗ್ರಿಪ್ಪ? ರೇವಣ ಶುದ್ಧನ ಗುರು ಯಾರು? ಯಾರ್ರಿ? ದತ್ತಾತ್ರೇಯ. ಹೌದ ರೇವಣ ಶುದ್ಧನ ಗುರು ದತ್ತಾತ್ರೇಯ. ಹೌದು ದತ್ತಾತ್ರೇಯ ರೇವಣ ಶುದ್ಧಗ ಬೋಧನೆ ಮಾಡ್ಯಾರಂತ ನಮಗ ತಿಳಿದ ಪ್ರಕಾರ. ಹೌದ ಹೌದಿಲ್ಲ? ಹೌದ್ರಿ. ಮತ್ತೆ ಇದನ್ನ ಬಿಟ್ಟು ಯಾರೇ ಮಂತ್ರ ಬೋಧನೆ ಮಾಡಿದ್ರು ಇದನ್ನ ಬಿಟ್ಟು ಬ್ಯಾರೆ ಯಾರ ಇದ್ರಂದ್ರ ನೀವು ಸರಜೋಡಿ ಕಲಾವಂತರು ಹೇಳಬಹುದು. ಹೇಳ್ಬೋದು. ಇರ್ಲಿ ತಮ್ಮ, ಹೌದು ಇನ್ನು ಸರಜೋಡಿ ಕಲಾವಂತರಿಗೆ ಅವ್ರು ಕೇಳ್ಯಾರಂದ್ರ ಕಲ್ಲವ್ ಕಡಬು ಕೊಟ್ಟ ಅಂದ್ರ ಮಲ್ಲವ್ ದ್ವಾಶ್ಯಾರ ಕೊಡ್ಬೇಕ, ಹೌದು ದಾಲ್ ಚಟ್ನಿ ಹಚ್ಚಿ ಕೊಡ್ರಿ, ಸ್ವಾದ ಕೊಡ್ಬೇಕಲ್ಲ ಬಾಯಿಗೆ. ಸ್ವಾದ ಕೊಡ್ಬೇಕ. ಹಾ, ಹೆಂಗ ಕೇಳದ ಮಾತ, ಹೆಂಗ್ರಿಪ್ಪ? ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ, ಸಂಗೊಳ್ಳಿ ರಾಯಣ್ಣನ ಸೈನ್ಯದೊಳಗ ಒಬ್ಬ ವ್ಯಕ್ತಿ ಇದ್ದ. ಹೌದ್ರಿ ಪ್ರತಿನಿತ್ಯ ಅವನಿಗೊಂದು ದಷ್ಟ ಪುಟ್ಟ ಕುರಿ ಹೌದು ಮತ್ತು ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದವನು ಊಟಕ್ಕ. ಹೌದು ಹೌದ್ರಿಪ್ಪ. ಏನೋ ಏನ್ರಿ? ಒಂದು ದಷ್ಟ ಪುಷ್ಟವಾದಂತ ಕುರಿ, ಕುರಿ ಒಂದು ಕೊಡ ಕುರಿ ಹಾಲು ಬೇಕಾಗಿದ್ದು. ಹೌದ್. ಆ ವ್ಯಕ್ತಿಯ ಹೆಸರು ಏನು? ಯಾರು? ಇಟ್ಟೇ ಪ್ರಶ್ನೆ. ಹಾ, ಇನ್ನೊಂದು ಹೆಂಗಂದ್ರ, ರೆಕಾರ್ಡಿಂಗ್ ಮಾಡ್ಕೊರಿ ಆದ್ರ ಹಾಲು ಮತ್ತು ಒಬ್ಬ ಸಿದ್ಧಿ ಪುರುಷ ಏನ್ ಮಾಡಿದ ತಮ್ಮ, ಏನ್ರಿಪ್ಪ ಮಾಡ್ದ? ದೇಹ ಸಮೇತವಾಗಿ ನಾ ಸ್ವರ್ಗಕ್ಕ ಹೋಗಬಹುದೇನೋ ಅಂತ ಮನದಾಗ ಸಂಕಲ್ಪ ಮಾಡ್ಕೊಂಡ. ಹೌದು ಅವನ ಮನದಾಗ ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಂಡು ತಾ ಏನ್ ಮಾಡಿದ, ದೇಹ ಸಮೇತವಾಗಿ ಸ್ವರ್ಗಕ್ಕೆ ಹೊಂಟಿದ್ದವ. ಅವಾಗ ತಾ ಸ್ವರ್ಗಕ್ಕೆ ಹೋಗುವಂತ ಸಂದರ್ಭದೊಳಗ ಏನೈತ್ರಿ? ತನ್ನ ಯೋಗ ಶಕ್ತಿಯಿಂದ ಸ್ವರ್ಗಕ್ಕೆ ಹೊಂಟಿದ್ದ. ಹೌದ 100 ಫುಟ್ ಮ್ಯಾಲೆ ಹೋಗಿದ್ದ. ಹೌದ ವಿಚಾರ ಮಾಡ್ತಾನ ಮನುಷ್ಯನಾಗ, ಏನಪ್ಪ ವಿಚಾರ ಮಾಡ್ತಾನ್ರಿಪ್ಪ? ನಾನು ದೇಹ ಸಮೇತವಾಗಿ ಕೈಲಾಸಕ್ಕೆ ಹೋದನೆ ಅಂದ್ರ ಆತನಂದ್ರ ಆ ತೆಳಗ ಭೂಲೋಕದೊಳಗ ಮರ್ತ್ಯ ಮಂಡಲದೊಳಗ ಭಕ್ತರು ವಿಚಾರ ಮಾಡ್ತಾರ, ಹೌದು ಮುತ್ಯ ಎಲ್ಲಿ ಹೋದ, ಹೌದು ತೆಳಗ ಮರ್ತ್ಯ ಮಂಡಲ ಕೆಟ್ಟ ನನಗ ಕುಲಕ್ಕೆ ಕೊಂದ ಬರಬಾರ ತಿಳ್ಕೊಂಡು ಹೆಸರು ಕಡಿಬಾರ್ದು. 100 ಫುಟ್ ಮ್ಯಾಲೆ ಹೋದಂತ ಸಿದ್ಧಿ ಪುರುಷ ಹೊಳೆ ಕೆಳಗೆ ಇಳಿದು ಬಂದಾನ. ಅವ್ರು ಹಾಲು ಮತದೊಳಗ ಸಿದ್ಧಿ ಪುರುಷ ಯಾರು? ಎರಡೇ. ಇದು ಎರಡನೇ ಪ್ರಶ್ನೆ. ಹೌದ್ರಿ ಹೌದಿಲ್ಲ? ಹೌದ್. ಇನ್ನು ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ? ಸರಜೋಡಿ ಕಲಾವಂತರು ಅವನ ಪಾರ್ಟಿ ಹಿಡ್ದಾರ, ನಮಗ ಅಪ್ಪನ ಪಾರ್ಟಿ ಬಿಟ್ಟಾರ. ಅಪ್ಪನ ಪಾರ್ಟಿ ಇಲ್ಲಿ ಕೂತದ, ಅವ್ರ ಪಾರ್ಟಿ ಇಲ್ಲಿ ಕೂತದ. ಹೇಳಿದ್ರ ಅವ್ರು ಆಧಾರ್ ಕಾರ್ಡ್ ಕಂಪನಿ ಮ್ಯಾಲೆ ಕೂತಿರಿ, ಬಸ್ನಾಗ ಆಧಾರ್ ಕಾರ್ಡ್ ತರಲಾರ ಹೆಂಗ ಕೂತ್ರಿ ಅನ್ನೋ ಹಿಂದ ಮಾತಾಡು ಮಲ್ಲು ಹೇಳ್ತಾನ. ಏನಂತ್ರಿ? ಹಿಂದ ನೀವ್ ಬಸ್ನಾಗ ಆಧಾರ್ ಕಾರ್ಡ್ ಬಿಟ್ಟು ಬಂದ ಹೆಂಗ ಕುಂದಿರ್ತಿರಲ್ಲ ಹಂಗ ಕೂತಿರಿ ಅಂದವ. ಅಲ್ಲ, ನೀವು ಪಾರ್ಟಿ ಹೆಣ್ಮಕ್ಳು ಹಿಡಿದ್ರಿ, ಹೆಣ್ಮಕ್ಳು ಬೆಳೆಸೋದ ಕಲೀರಿ. ಹೌದಿಲ್ಲ? ಹೌದ ಇರ್ಲಿ ತಮ್ಮ, ಹಾ ಹೊತ್ತು ಹೊಂಡಿತ್ತನ ಹಾ ಹಾಡಿಕೆ ಹೆಂಗ ಆಗ್ಬೇಕಂದ್ರ, ಹಂಗಾಗ್ರಿಪ್ಪ ಕೂತಿದ್ದ ಕುಂದ್ರಿಬೇಕ. ಏಯ್ ಎಲ್ಲಾರು ಮಣ್ಕೊಳಕ್ ನಿನ್ನಿಲ್ಲಿ ಕರ್ಸಿಲ್ಲ ಅವ್ರು. ಹೆಂಗ ಆಗ್ಬೇಕ್ ಕೇಳು, ಹಂಗ್ರಿ ಹಾಕಿದಂಗ ಸ್ಕೆಚ್, ಹಿಡ್ದಂಗ ಕ್ಯಾಚ್, ಹಾಕದಾಗ ಕೆತ್ತ, ಹಿಡ್ದಾಗ ಕೆತ್ತ. ನಡದಂಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಇದು ಸಿರಕನಹಳ್ಳಿ ಸಕ್ಕುಬೈ ಬ್ಯಾಚ್ ಅಂದ್ರ ತಮ್ಮ. ಇವತ್ತು ಯಾರು ಹೊತ್ತು ಹೊಂಡತನ ಗದ್ಲಾ ಮಾಡ್ಲಾರೆ, ನಿದ್ದೆ ಮಾಡ್ಲಾರೆ ಕೂತ್ ಕೇಳ್ದಕ್ಕರೆ ಐತಪ್ಪ ಅಂದ್ರ, ಅರೆ ಇದ್ರ ಯಾಕಪ್ಪ ಅಂದ್ರ ಬೇಡದಟ್ಟು ರೊಕ್ಕ ಕೊಟ್ಟ 2 ಮೇಳನ ತಮ್ಮೂರಿಗೆ ಬರಮಾಡಿಕೊಂಡಿರಿ. ಕೊಟ್ಟಿರಿ. ಆ ಸರಜೋಡಿ ಕಲಾವಂತರು ಹೇಳಿದ್ರು 2 ಹೆಣ್ಮಕ್ಳ ಮೇಳ ಯಾಕೆ ಕೂಡ್ಸ್ಯಾರ ಅಂದಾಗ, ಅವ್ರ ಜುಟ್ಟು ನಿಮ್ಮ ಕೈಯಾಗತ್ತ, ನಿಮ್ಮ ಜುಟ್ಟು ಅವ್ರ ಕೈಯಾಗತ್ತ, ನಾವೇನ್ ಮಾಡೋನು? ಹಿಂದ ಮಾತಾಡ ಮಲ್ಲು ಹೇಳ್ತಿದ್ದ, ಏನಂತ್ರಿ? ನಿಮ್ಮ ಜುಟ್ಟು ಅವ್ರ ಕೈಗೆ, ಅವ್ರ ಜುಟ್ಟು ನಿಮ್ ಕೈ ಹೊಡಿ ಏಕ ಮಾರ ದೋತು ಬಿಡ ಅಂದವ. ನಿನ್ನ ಮೈಯಾಗ ಬೈಲ ರಗತ್ತಿದ್ ಒಂದಿನ ಕಬ. ಬರೇ ಬೆಂಕಿ ಹಚ್ಚು ಕೆಲಸ ನಾವ ಅಂತ. ಹೌದಿಲ್ಲ? ಅದಕ್ಕೆ ಹೇಳಿದ್ರ ಅವ್ರ ಮಾತ, ಏನಂತ್ರಿ? ಜುಟ್ಟ ಹಿಡಿಬೇಕ ಕಲೆ, ಯಾವಾಗ? ಜ್ಞಾನ ದುಷ್ಟ ಕೈಯಾಗ ಹಿಡಿದು ಇವತ್ತು ಹಾಡಿಕೆ ಮಾಡ್ಬೇಕಾಗ್ಯದ. ಹೌದ್. ಇರ್ಲಿ ತಮ್ಮ, ಹೌದ್ರಿ. ನಾ ಬಾಳ ಹೇಳಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಎಲ್ರಿಪ್ಪ? 4 ಚಲನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಸರಜೋಡಿ ಕಲಾವಂತರಿ ಪಾಳೆ ಕೊಡದ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ, ಏನೇನು ಸಿಗದೆ ಆಡ್ತಾರ, ಏನೇನು ಮಾತಾಡ್ತಾರ, ಏನೇನು ಹಾಡ್ತಾರ.
ಮುಂದೆ ನಾವು ಮತ್ತೆ ಮಾತಾಡ್ಕೊತ ಹೋಗೋಣ ಅಂತ ಮತ್ತನ್ನ ಹೇಳಿ ನಾವು ಚಲ್ ಹಾಡಿ ಪಾಳೆ ಕುರೆ ಮಟ್ಟಿ ಬಿಡುದು